ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಂತ ಹೊತ್ತಿನಲ್ಲೇ ವಿಧಾನಸಭಾ ಕಾರ್ಯದರ್ಶಿಗಳ ಫೈಟ್ ಆರಂಭ ಆಗಿದೆ. ವಿಧಾನಸಭಾ ಕಾರ್ಯದರ್ಶಿಗಳ ನಡುವೆ ಕದನ ಜೋರಾಗ್ತಾ ಇದೆ, ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಸ್ಪೀಕರ್ ಮತ್ತು ಸಿಎಂ ಆದೇಶವನ್ನ ಕಾರ್ಯದರ್ಶಿ ಗಾಳಿಗೆ ತೂರಿದ್ರ ವಿಶಾಲಾಕ್ಷಿ ಅನ್ನುವಂಥದ್ದು ಪ್ರಶ್ನೆ. ಬಿಕಾಸ್ ಅವರ ನಡೆ ಇವಾಗ ಹಂಗೆ ಕಾಣಿಸ್ತಾ ಇದೆ. ವಿಧಾನಸಭೆ ವಿಶೇಷ ಮಂಡಳಿ ಆದೇಶವನ್ನ ಧಿಕ್ಕರಿಸಿರುವಂತಹ ಆರೋಪ ವಿಶಾಲಾಕ್ಷಿ ಅವರ ಮೇಲಿದೆ. ಕೋರ್ಟ್ ಮೆಟ್ಟಿಲೇರಿದ್ದಾರೆ ಕಾರ್ಯದರ್ಶಿ 2 ಸ್ಥಾನದ ಆಕಾಂಕ್ಷಿ ಶಶಿಧರ್. ಸುಮ್ಮನೆ ರೀ, ನಾವು ಗೌರ್ಮೆಂಟ್ ಸರ್ವೆಂಟ್ಸ್ ಹೇಳಬಾರ್ದು. ಅದಕ್ಕೆ ಸಾಹೇಬ್ರು ಇನ್ನೇನು ಬಂದ್ಬಿಡ್ತಾರೆ, ಮತ್ತೆ ಅವ್ರು ಹೇಳ್ತಾರೆ, ನಾವು ಹೇಳಬಾರ್ದು. ತಪ್ಪಾಗ ನಾವೆಲ್ಲ ಬರೀ ಸೇವಕರು, ಸೇವೆ ಮಾಡೋದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಆನಂದ್, ಅಧಿವೇಶನದ ಹೊತ್ತಲ್ಲಿ ಕಾರ್ಯದರ್ಶಿಗಳ ಫೈಟು, ವಿಶಾಲಾಕ್ಷಿ ಅವ್ರ ಮೇಲೆ ಆದೇಶ ಧಿಕ್ಕರಿಸಿರುವ ಆರೋಪ, ಏನ್ ಆದೇಶ ಅದು ಎಕ್ಸಾಕ್ಟ್ ಆಗಿ? ಪ್ರಮುಖವಾಗಿ ವಿಧಾನಸಭೆ ಕಾರ್ಯದರ್ಶಿ 2 ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಅಂತ ವಿಶೇಷ ಮಂಡಳಿ ಆದೇಶ ಮಾಡಿದೆ. ಅಂದ್ರೆ ಪ್ರಮುಖವಾಗಿ ಯುಟಿ ಖಾದರ್ ಅವರು ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಮೆಂಬರ್ ಇರ್ತಕ್ಕಂಥ ಒಂದು ವಿಶೇಷ ಮಂಡಳಿಯ ಆದೇಶವನ್ನೇ ಈಗ ವಿಶಾಲಾಕ್ಷಿ ಅವರು ಧಿಕ್ಕರಿಸಿದ್ದಾರೆ ಅನ್ನೋದು ಆರೋಪಗಳು ಕೇಳಪಡ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅಧಿವೇಶನದ ಸಂದರ್ಭದಲ್ಲೇ ಇಂಥದ್ದೊಂದು ಜಟಾಪಟಿನೂ ಕೂಡ ಜೋರಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಜಂಟಿ ಕಾರ್ಯದರ್ಶಿ ಜೆ.ಇ. ಶಶಿಧರ್ ಏನಿದ್ದಾರೆ, ಇವ್ರಿಗೆ ಆ ಒಂದು ಸ್ಥಾನವನ್ನ ಕೊಡಬೇಕು, ಕಾರ್ಯದರ್ಶಿ 2 ಹುದ್ದೆಯನ್ನ ಕೊಡಬೇಕು ಅಂತ ಈಗಾಗಲೇ ಸರ್ಕಾರನು ಕೂಡ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ವಿಶಾಲಾಕ್ಷಿ ಅವರು ಯಾವುದೇ ರೀತಿಯ ಒಂದು ಆದೇಶವನ್ನ ಹೊರಡಿಸ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನ ಅನ್ನೋ ಒಂದು ಆರೋಪ ಈಗ ಶಶಿಧರ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈ ವಿಚಾರವಾಗಿ ಕೋರ್ಟ್ ಮೆಟ್ಟಿಲೇರೋದಕ್ಕೂ ಕೂಡ ಈಗ ಶಶಿಧರ್ ಅವರು ಮುಂದಾಗಿದ್ದಾರೆ. ಅಲ್ಲದೆ SC/ST ಆಯೋಗನು ಕೂಡ ಈಗ ಮಧ್ಯಪ್ರವೇಶ ಮಾಡಿ ವಿಶಾಲಾಕ್ಷಿ ಅವರಿಗೆ ಒಂದು ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಅವರನ್ನ ಯಾವುದೇ ಕ್ಷಣದಲ್ಲೂ ಕೂಡ ಒಂದು ವಿಚಾರಣೆಗೆ ಒಳಪಡಿಸತಕ್ಕಂಥ ಒಂದು ಸಾಧ್ಯತೆ ಇದೆ. ಪ್ರಮುಖವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾರ್ಯದರ್ಶಿ 2 ಹುದ್ದೆ ಈಗಾಗಲೇ ಇರ್ತಕ್ಕಂಥದ್ದು. ಜೊತೆಗೆ ಹೆಚ್ಚುವರಿ ಒಂದು ಕಾರ್ಯಭಾರ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕಾರ್ಯದರ್ಶಿ 2 ಹುದ್ದೆಯನ್ನು ಸೃಜಿಸಬೇಕು ಅಂತ ಈಗಾಗಲೇ ಸರ್ಕಾರನು ಕೂಡ ಆದೇಶವನ್ನ ಕೊಟ್ಟಿದೆ. ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ವಿಶಾಲಾಕ್ಷಿ ಅವರು ಸಿಎಂ ಅವರ ಆದೇಶವನ್ನ ಮತ್ತು ವಿಶೇಷ ಮಂಡಳಿಯ ಆದೇಶವನ್ನೇ ಧಿಕ್ಕರಿಸಿ ಅದೆಲ್ಲದಕ್ಕೂ ಕೂಡ ಸೆಡ್ಡು ಹೊಡೆದಂತೆ ಕೂತಿರ್ತಕ್ಕಂಥದ್ದು. ಈಗ ಸಿಕ್ಕಾಪಟ್ಟೆ ಒಂದು ಸದ್ದಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಪ್ರಮುಖವಾಗಿ ಯಾವುದೇ ರೀತಿಯ ಒಂದು ಕ್ರಮವನ್ನ ಜರುಗಿಸ್ತಾ ಇಲ್ಲ ಅನ್ನೋ ಆರೋಪಗಳನ್ನು ಕೂಡ ಈಗ ವಿಶಾಲಾಕ್ಷಿ ಅವರ ಮೇಲೆ ಬರ್ತಾ ಇದೆ. ಸದ್ಯ ಈ ವಿಚಾರದಲ್ಲಿ SC/ST ಆಯೋಗನು ಕೂಡ ಮಧ್ಯಪ್ರವೇಶ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ವಿಶಾಲಾಕ್ಷಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸತಕ್ಕಂಥ ಒಂದು ಸಾಧ್ಯತೆ ಇದೆ. ಎಲ್ಲಿ ಒಂದು ತಮ್ಮ ಕಾರ್ಯಸ್ಥಾನಕ್ಕೆ ಧಕ್ಕೆ ಬರುತ್ತೋ ಅನ್ನೋ ಒಂದು ನಿಟ್ಟಿನಲ್ಲಿ ಕಾರ್ಯದರ್ಶಿ 2 ಹುದ್ದೆಗೆ ಅವರು ನೇಮಕಾತಿಯನ್ನ ಮಾಡ್ತಾ ಇಲ್ಲ, ಮತ್ತೆ ಅದಕ್ಕೆ ಬೇಕಾದಂತ ಒಂದು ಕ್ರಮವನ್ನ ಜರುಗಿಸ್ತಾ ಇಲ್ಲ ಅಂತ ಒಂದು ಆರೋಪ ಈಗ ಬಂದಿರತಕ್ಕಂಥದ್ದು. ಸದ್ಯ ಅಧಿವೇಶನದ ಸಂದರ್ಭದಲ್ಲೇ ಇವರ ಒಂದು ಕೋಲ್ಡ್ ವಾರ್, ಇವರ ನಡುವೆ ನಡೀತಾ ಇರತಕ್ಕಂಥ ಒಂದು ಫೈಟ್ ಏನಿದೆ ಇದು ತಾರಕಕ್ಕೆ ಹೋಗಿದೆ. ಹಾಗಾಗಿ ಯುಟಿ ಖಾದರ್ ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಬಗ್ಗೆ ಕೂಡಲೇ ಒಂದು ಕ್ರಮವನ್ನ ಜರುಗಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಆಗ್ರಹಗಳು ಕೇಳಪಡ್ತಾ ಇದೆ. ರೈಟ್ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.